ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಯಾವುದೇ ರೀತಿ ಸೂತಕಗಳಿದ್ರೂ ಕೂಡ ನಾವು ಏಕಾದಶಿನ ಆಚರಣೆ ಮಾಡ್ಬೋದು. ಈ ಏಕಾದಶಿ ಆಚರಣೆಗೆ ಸೂತಕ ಅನ್ನೋದು ಅಡ್ಡಿ ಬರಲ್ಲ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಮೊನ್ನೆ ವಿಡಿಯೋಗೆ ನನಗೊಬ್ರು ಕಮೆಂಟ್ ಮೂಲಕ ತುಂಬ ಒಳ್ಳೆ ಪ್ರಶ್ನೆನ ಮಾಡಿದ್ರು, ಸೂತಕ ಇದೆ ಅಮ್ಮ ಏನು ಮಾಡೋದು ಅಂತ. ನಾವು ಬೇರೆ ಯಾವುದೇ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡೋದಕ್ಕೆ ಯಾವುದೇ ರೀತಿ ಸೂತಕಗಳು ಬಂದರೂ ಮಾಡಬಾರ್ದು. ಸಾಮಾನ್ಯವಾಗಿ ಸೂತಕಗಳು ಅಂತ ಅಂದರೆ ಮನೇಲಿ ಯಾರಾದರೂ ಹೆಣ್ಮಕ್ಳು ಋತುಮತಿ ಆದಾಗ ಪ್ರಥಮ ಬಾರಿ, ಹಾಗೆ ಯಾರಿಗಾದರೂ ಡೆಲಿವರಿ ಆದಾಗ ಕೆಲವರು 11 ದಿನ 16 ದಿನ ಈ ರೀತಿ ಸೂತಕ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಆ ಸಮಯದಲ್ಲಿ ಯಾವುದೇ ಹಬ್ಬ ಹರಿದಿನಗಳು ಬಂದರೂ ಕೂಡ ಆಚರಣೆ ಮಾಡಲ್ಲ. ಆದರೆ ಏಕಾದಶಿ ಅನ್ನೋದು ಬಂದರೆ ಮಾತ್ರ ಆಚರಣೆ ಮಾಡಬಹುದು. ಯಾವುದೇ ಅಡ್ಡಿ ಆತಂಕ ಇಲ್ಲ ಅನ್ನೋದನ್ನು ನಾನು ಈ ವಿಡಿಯೋ ಕೊನೆಯಲ್ಲಿ ತಿಳಿಸ್ತಾ ಹೋಗ್ತೀನಿ. ಜೊತೆಗೆ ಮನೆಯಲ್ಲಿ ಯಾರೇ ತೀರ್ ಹೋದ್ರು, ಒಂದು ಮನೆಯ ಯಜಮಾನನೇ ಆಗಿರಲಿ ಅಥವಾ ಯಜಮಾನಿನೇ ಆಗಿರಲಿ ಅಥವಾ ಅಕ್ಕ ತಂಗಿ ಅಣ್ಣ ತಮ್ಮ ಮಕ್ಕಳು ಮರಿ, ಈ ರೀತಿ ಒಂದು ಕುಟುಂಬದಲ್ಲಿ ಯಾರಾದರೂ ತೀರ್ ಹೋದರೆ ಅಥವಾ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ಬೇರೆ ಯಾರಾದರೂ, ಈಗ ದಾಯಾದಿಗಳು ಅಂತ ಇರ್ತಾರಲ್ಲ, ಆ ದಾಯಾದಿಗಳಲ್ಲಿ ಯಾರಾದರೂ ಒಬ್ಬರು ತೀರೋದ್ರೆ ನಾವು 1 ವರ್ಷದವರೆಗೂ ಸೂತಕ ಅನ್ನೋದನ್ನು ಆಚರಣೆ ಮಾಡ್ತಾರೆ. ಎಲ್ಲ ಶಾಸ್ತ್ರ ಪುರಾಣಗಳಲ್ಲೂ ಕೂಡ ಹೀಗೆ ತಿಳಿಸಿರ್ತಾರೆ. ಕೆಲವರು ನಮಗೆ ಪದ್ಧತಿ ಇಲ್ಲ ಅಂತ ಹೇಳಿ ಯಾರಾದರೂ ಮನೆ ಯಜಮಾನಿ ಯಾರೇ ತೀರು ಹೋದ್ರೂ ಕೆಲವರು 11 ದಿನದವರೆಗೂ ಏನು ಒಂದು ಶಾಸ್ತ್ರ ಪ್ರಕಾರ ಅವ್ರಿಗೆ ಒಂದು ಸದ್ಗತಿನ ಕೊಡಬೇಕು, ಅದನ್ನು ಕೊಟ್ಟು ನಾರ್ಮಲ್ ಆಗಿ ಅವರು ಎಂದಿನಂತೆ ಅವ್ರ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಿರ್ತಾರೆ. ಇನ್ನೂ ಕೆಲವರು ಈಗಲೂ ಕೂಡ ಶಾಸ್ತ್ರಗಳನ್ನ ನಂಬೋ ಅಂಥವ್ರು, ಪದ್ಧತಿ ಮತ್ತು ಪರಂಪರೆನ ಪಾಲಿಸೋ ಅಂಥವ್ರು 1 ವರ್ಷದವರೆಗೂ ಮನೆ ಕುಟುಂಬದಲ್ಲಿ ಯಾರೇ ತೀರೋದ್ರು ಅವ್ರಿಗೋಸ್ಕರ ಅಥವಾ ದಾಯಾದಿಗಳಲ್ಲಿ ಯಾರಾದರೂ ತೀರೋದ್ರು ಅವ್ರಿಗೋಸ್ಕರ ವೈರಾಗ್ಯ ಅಂತ ಏನು ಹೇಳ್ತಾರೆ, ಆ ಸಮಯನ ವೈರಾಗ್ಯದ ಸಮಯ ಅಂತ ಹೇಳಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಕೂಡ ತಮ್ಮನ್ನು ಅಗಲಿದವ್ರಿಗೋಸ್ಕರ ಗೌರವನ ಸೂಚಿಸೋದಕ್ಕೋಸ್ಕರ ಅವ್ರ ಮೇಲಿನ ಪ್ರೀತಿಗೋಸ್ಕರ ಏನು ಬೇಕಾದರೂ ಹೇಳ್ಬೋದು 1 ವರ್ಷದವರೆಗೂ ಯಾವುದೇ ರೀತಿಯ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡಲ್ಲ. ಈವನ್ ಹೊಸ ಬಟ್ಟೆಗಳನ್ನೂ ಕೂಡ ತೊಟ್ಕೊಳ್ಳಲ್ಲ ಮತ್ತು ಬೇರೆಯವ್ರ ಮನೆಗಳಿಗೂ ಕೂಡ ಹೋಗಲ್ಲ, ದೇವಸ್ಥಾನಗಳಿಗೆ ಹೋಗಲ್ಲ. ತುಂಬ ಈ ಶಾಸ್ತ್ರ ಪುರಾಣ, ಈ ಗರುಡ ಪುರಾಣನ ನಂಬೋ ಅಂಥವ್ರು, ಓದೋ ಅಂಥವ್ರಿಗೆ ಇದೆಲ್ಲ ನೀಟಾಗಿ ಅರ್ಥ ಆಗುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಅಗಲದವ್ರಿಗೋಸ್ಕರ ನಾವು ಕೊಡುವಂಥ ಒಂದು ಗೌರವ. ಯಾಕಂತ ಅಂದರೆ ಬದುಕಿದ್ದಾಗ ನಮ್ಮ ಕುಟುಂಬದಲ್ಲಿ ಯಾರೇ ಆಗಿರಲಿ ಅವ್ರ ಜೊತೆ ನಮ್ಮ ಒಡನಾಟ ಇರುತ್ತೆ. ಕಷ್ಟ ಸುಖ ಸಂತೋಷ ಎಲ್ಲದರಲ್ಲೂ ಕೂಡ ಅವರು ಭಾಗಿಯಾಗಿರ್ತಾರೆ. ಕೆಲವರು 11 ದಿನಕ್ಕೋಸ್ಕರ ಕಾದು 11 ದಿನ ಆದಮೇಲೆ ಅವ್ರಿಗೆ ಯಾವ ರೀತಿ ಒಂದು ಸದ್ಗತಿನ ಕೊಡಬೇಕು ಅವರ ಪದ್ಧತಿಗಳ ಪ್ರಕಾರ ಕೊಟ್ಟು ಸುಮ್ಮನಾಗ್ತಾರೆ. ಆದರೆ ಈಗಲೂ ಕೂಡ ಎಷ್ಟೋ ಕಡೆ ಈ ಒಂದು ಪದ್ಧತಿ, ಆ ಪದ್ಧತಿ ಈ ಪದ್ಧತಿ ಅಂತಲ್ಲ, ಟೋಟಲ್ ಆಗಿ ಒಂದು ಕುಟುಂಬದಲ್ಲಿ ಯಾರೇ ಒಬ್ಬ ಫ್ಯಾಮಿಲಿ ಮೆಂಬರು ನಮ್ಮನ್ನು ಅಗಲಿದ್ರೆ ಅವ್ರಿಗೋಸ್ಕರ 1 ವರ್ಷದವರೆಗೂ ಸಂತಾಪನ ಸೂಚಿಸ್ತಾರೆ. ಯಾವುದೇ ರೀತಿ ಹೊಸ ಬಟ್ಟೆಗಳನ್ನ ತೊಟ್ಕೊಳ್ಳಲ್ಲ, ಯಾವುದೇ ಈವನ್ ಒಂದು ಹುಟ್ಟದ ಹಬ್ಬಗಳನ್ನೂ ಕೂಡ ಯಾರು ಕೂಡ ಆ ಕುಟುಂಬಕ್ಕೆ ಸೇರಿದಂಥವರು ಆಚರಣೆ ಮಾಡೋದಕ್ಕೆ ಹೋಗಲ್ಲ. ಈವನ್ ದಾಯಾದಿಗಳಲ್ಲೂ ಯಾರಾದರೂ ತೀರ್ಕೊಂಡಿದ್ರು ಕೂಡ ನಮ್ಮ ದಾಯಾದಿಗಳಲ್ಲಿ ಒಬ್ಬರು ಈ ರೀತಿ ಆಗಿದ್ದಾರೆ, ನಾವು ಆಚರಣೆ ಮಾಡಬಾರ್ದು ಅಂತ ಹೇಳಿ ದಾಯಾದಿಗಳು ಕೂಡ 1 ವರ್ಷದವರೆಗೂ ಆ ದಿನ ಅಥವಾ ತಿಥಿ ಪ್ರಕಾರ ಯಾವ ರೀತಿ ಆಚರಣೆ ಮಾಡ್ತಾರೋ 1 ವರ್ಷ ತುಂಬಿದ ಮೇಲೆ ಆಚರಣೆ ಮಾಡಿದ ನಂತರನೇ ಅವರು ದೇವಸ್ಥಾನಗಳಿಗೆ ಹೋಗೋದಾಗ್ಲಿ, ಇನ್ನು ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡೋದಾಗ್ಲಿ ಮಾಡ್ತಾರೆ, ಹೊಸ ಬಟ್ಟೆಗಳನ್ನ ತೊಡ್ತಾರೆ. ಅಲ್ಲಿವರೆಗೂ ಈ ಸೂತಕ ಅನ್ನೋದು ಏನಿರುತ್ತೆ ಅದನ್ನು ತುಂಬ ಕಟ್ಟುನಿಟ್ಟಾಗಿ ಆಚರಣೆ ಮಾಡಿಕೊಂಡು ಬರ್ತಾರೆ. ನಾವು ಕಟ್ಟುನಿಟ್ಟಿಂದ ಆಚರಣೆ ಮಾಡಿದಷ್ಟು ನಮ್ಮನ್ನು ಅಗಲದವ್ರಿಗೆ ಒಂದು ರೀತಿ ನಾವು ಸಂತಾಪನ ಸೂಚಿಸಿದಾಗೆ ಆಗುತ್ತೆ. ಎಲ್ಲವನ್ನು ಕೂಡ ತ್ಯಾಗ ಮಾಡಿ ಎಲ್ಲಿ ತನಕ ಅಂದರೆ 1 ವರ್ಷದವರೆಗೂ ಅದನ್ನು ನಮ್ಮ ವೈರಾಗ್ಯದ ಸಮಯ ಅಂತ ಹೇಳಿ ಹೇಳ್ತಾರೆ. ಎಷ್ಟೋ ಜನ ಇವತ್ತಿಗೂ ಕೂಡ ಇದನ್ನೆಲ್ಲ ಆಚರಣೆ ಮಾಡ್ತಿದ್ದಾರೆ. ಕೆಲವೊಂದೊಂದ್ಸಲ ಏನಾಗುತ್ತೆ ಅಂದರೆ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಯಜಮಾನ ತೀರೋದ್ರೆ ಯಜಮಾನಿನ ಅಥವಾ ಮನೇಲಿ ಯಾರೇ ಡೆತ್ ಆದರೂ ಅವ್ರ ತವ್ರ ಮನೆಗೆ ನೆಕ್ಸ್ಟ್ ಡೇಗೆ ಕರ್ಕೊಂಡು ಹೋಗ್ತಾರೆ. ಯಾಕಂತ ಅಂದರೆ ಅವ್ರ ತವ್ರ ಮನೆಗೂ ಕೂಡ ಕೆಲವೊಂದೊಂದ್ಸಲ ಕಳಿಸಲ್ಲ. ಕೆಲವೊಂದೊಂದು ಪದ್ಧತಿಗಳ ಪ್ರಕಾರ 1 ವರ್ಷ ತುಂಬವರೆಗೂ ಒಂದು ರೀತಿ ವೈರಾಗ್ಯದಲ್ಲಿ ಇರ್ತಾರೆ. ಯಾಕಂತ ಅಂದರೆ ಅವ್ರ ಜೊತೆ ನಮ್ಮ ಒಡನಾಟ ಇರುತ್ತೆ, ಎಲ್ಲ ಪ್ರತಿ ನಮ್ಮ ಕಷ್ಟ ಸುಖ ಸಂತೋಷದ ಕ್ಷಣಗಳಲ್ಲಿ ಅವರು ಭಾಗಿಯಾಗಿರ್ತಾರೆ ಅನ್ನೋ ಕಾರಣಕ್ಕೆ ಅವರು ತದನಂತರ ಕೂಡ ಅವ್ರಿಗೆ 1 ವರ್ಷದವರೆಗೂ ಸಂತಾಪನ ಸೂಚಿಸ್ತಾ ಅವರ ನೆನಪಲ್ಲಿ ಅವ್ರಿಗೊಂದು ನಾವು ಕೃತಜ್ಞತೆ ಅಥವಾ ಗೌರವನ ಸೂಚಿಸೋ ರೀತಿ ಈ ಒಂದು ಆಚರಣೆನ ಮಾಡ್ತಾರೆ. ಈ ಆಚರಣೆ ಮಧ್ಯದಲ್ಲಿ ಏಕಾದಶಿಗಳು ಬಂದಾಗ ಏಕಾದಶಿಗೆ ಯಾವುದೇ ರೀತಿಯಾದಂತಹ ಕಟ್ಟುಪಾಡು ಇಲ್ಲ. ಇವನ್ ಸತ್ತಂತಹ ವ್ಯಕ್ತಿನೂ ಕೂಡ ಇಟ್ಕೊಂಡು ಏಕಾದಶಿ ಆಚರಣೆ ಮಾಡಿ ಭಗವಂತನ ಪ್ರೀತಿಗೆ ಪಾತ್ರರಾಗಿ ಭಗವಂತ ಅಂದರೆ ಮಹಾವಿಷ್ಣು ದೇವರು ಕೂಡ ಈ ಭಕ್ತರಲ್ಲಿ ಇದ್ದಂತಹ ಒಂದು ಭಕ್ತಿನ ಮೆಚ್ಚಿ ತೀರೋದಂತಹ ಅಳಿಯನು ಕೂಡ
ಮಹಾವಿಷ್ಣು ದೇವರು ಮತ್ತೆ ಪುನರ್ಜನ್ಮ ಅನ್ನೋದನ್ನು ಕೊಡ್ತಾರೆ. ಒಂದು ಏಕಾದಶಿ ಬರುತ್ತೆ, ಅದರ ವ್ರತಕಥೆಯಲ್ಲಿ ಈ ರೀತಿಯಾಗಿ ತಿಳಿಸ್ತಾರೆ. ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ, ಅವರ ಮಗಳನ್ನ ಬೇರೆ ಪ್ರಾಂತ್ಯಕ್ಕೆ ಅಥವಾ ಬೇರೆ ರಾಜ್ಯಕ್ಕೆ ಮದುವೆ ಮಾಡಿಕೊಟ್ಟಿರ್ತಾರೆ. ಮಗಳ ಗಂಡ ಒಂದು ಸ್ವಲ್ಪ ನಿಶಕ್ತನಾಗಿರ್ತಾನೆ, ಅವನಿಗೆ ಅಷ್ಟು ಶಕ್ತಿ ಇರೋದಿಲ್ಲ. ಹೀಗಿರೋ ಸಮಯದಲ್ಲಿ ಮಗಳು ಮತ್ತು ಅಳಿಯ ತನ್ನ ತವ್ರ ಮನೆಗೆ ಅಂತ ತನ್ನ ಗಂಡನ ಜೊತೆ ಮಗಳು ಬರ್ತಿರ್ಬೇಕಾದ್ರೆ ತುಂಬ ಆಯಾಸ ಆಗಿರುತ್ತೆ. ಮತ್ತು ಅಪ್ಪನ ಹತ್ರ ಬಂದಾಗ ಅಂದರೆ ತನ್ನ ತಂದೆ ಮನೆಗೆ ಬಂದಾಗ ಆ ದಿನ ಏಕಾದಶಿ ಇರುತ್ತೆ. ಏಕಾದಶಿನ ಇಡೀ ಊರವರೆಲ್ಲ ಆಚರಣೆ ಮಾಡ್ತಿರ್ತಾರೆ. ಯಾಕಂತ ಅಂದರೆ ಅವನೊಬ್ಬ ಮಹಾನ್ ಭಕ್ತ ಆಗಿರ್ತಾನೆ ಮತ್ತು ಧಾರ್ಮಿಕ ಆಚರಣೆಗಳನ್ನ ತುಂಬ ಕಟ್ಟುನಿಟ್ಟಿಂದ ಆಚರಣೆ ಮಾಡ್ತಿರ್ತಾನೆ. ಆ ಕಾರಣಕ್ಕೆ ತನ್ನ ಅಳಿಯನೂ ಕೂಡ ಬಂದಾಗ ಅದನ್ನೆಲ್ಲ ನೋಡಿ ನಿಶಕ್ತನಾದರೂ ಕೂಡ ಇಲ್ಲ, ಇಲ್ಲಿ ಎಲ್ಲರೂ ಕೂಡ ಇಷ್ಟು ಕಟ್ಟುನಿಟ್ಟಿಂದ ಏಕಾದಶಿ ಆಚರಣೆ ಮಾಡ್ತಿದ್ದಾರೆ, ನಾನು ಕೂಡ ಆಚರಣೆ ಮಾಡ್ತೀನಿ ಅಂತ ಆಸೆ ಪಟ್ಟು ಭಗವಂತನ ಪ್ರೀತಿ ಪಡಿಸ್ಬೇಕು ಅಂತ ಹೇಳಿ ನಿಶಕ್ತನಾದಂಥ ಅಳಿಯ ಕೂಡ ಉಪವಾಸದಲ್ಲಿ ಇರ್ತಾರೆ. ರಾತ್ರಿ ಜಾಗರಣೆ ಉಪವಾಸ ಎಲ್ಲ ಮಾಡ್ತಿರುವಂಥ ಸಮಯದಲ್ಲಿ ತುಂಬ ಇವ್ರಿಗೆ ನಿಶಕ್ತಿ ಆಗಿದ್ದರಿಂದ ಸತ್ತೋಗ್ತಾರೆ. ಹಸುವನ್ನ ತಡ್ಕೊಂಡಿರೋಕ್ಕಾಗದೆ ಅವರು ತೀರ್ ಹೋಗ್ತಾರೆ. ಇದು ಗೊತ್ತಾದಂತಹ ರಾಜ ತನ್ನ ಮಗಳಿಗೆ ಏನಂತ ಹೇಳ್ತಾರೆ ಅಂದರೆ, ಯಾವುದೇ ಕಾರಣಕ್ಕೂ ನಾವು ಮಾಡ್ತಿರುವಂತಹ ಏಕಾದಶಿ ನಿಲ್ಬಾರ್ದು, ನಾನು ಅಳಿಯನ ಶವ ಸಂಸ್ಕಾರನ ನಾನು ಮಾಡ್ತೀನಿ, ನೀನು ಭಗವಂತನ ಧ್ಯಾನ ಮಾಡ್ತಾ ಏಕಾದಶಿ ವ್ರತಾಚರಣೆನ ಆಚರಣೆ ಮಾಡು ಮಗಳೇ ಅಂತ ಹೇಳ್ತಾರೆ. ಆ ಮಗಳು ಕೂಡ ತುಂಬ ಕಣ್ಣೀರಿಡ್ತಾಳೆ. ಭಗವಂತ, ನನ್ನ ಗಂಡ ನಿಶಕ್ತನಾದರೂ ಕೂಡ ಎಲ್ಲರೂ ಏಕಾದಶಿ ಆಚರಣೆ ಮಾಡ್ತಿದ್ದಾರೆ, ನಾನು ಕೂಡ ಆಚರಣೆ ಮಾಡಬೇಕು ಭಗವಂತನ ಪ್ರೀತಿಗಾಗಿ ಅಂತ ಹೇಳಿ ಮಾಡಿದ್ರು. ಅವ್ರಿಗೆ ಯಾಕೆ ಈ ರೀತಿ ಒಂದು ಪರಿಸ್ಥಿತಿನ ತಂದುಕೊಟ್ಟೆ ನೀನು ಅಂತ ಹೇಳಿ ಕಣ್ಣೀರಿಡ್ತಾ ಜಾಗರಣೆ ಮಾಡ್ತಾ ಆ ದಿನ ಏಕಾದಶಿ ಆಚರಣೆ ಮಾಡ್ತಾರೆ. ಮರುದಿನ ಭಗವಂತ ಇವರ ಭಕ್ತಿನ ನೋಡಿ ತನ್ನ ಅಳಿಯ ತೀರ್ ಹೋದ್ರು ಅಥವಾ ಅವ್ರ ಮಗಳು ತನ್ನ ಗಂಡನ ಕಳ್ಕೊಂಡ್ರು ಕೂಡ ಏಕಾದಶಿ ವ್ರತಾಚರಣೆಗೆ ಭಂಗ ಮಾಡ್ಕೋಬಾರ್ದು, ಏಕಾದಶಿ ವ್ರತಾಚರಣೆನ ಮಾಡಬೇಕು ಅಂತ ಹೇಳಿ ಆಚರಣೆ ಮಾಡಿ ಭಗವಂತನ ಪ್ರೀತಿಗಾಗಿ ಭಗವಂತನ ಒಲುಮೆನ ಪಡ್ಕೊಳ್ತಾರೆ. ಭಗವಂತ ಪ್ರತ್ಯಕ್ಷನಾಗಿ ತೀರೋದಂತಹ ತನ್ನ ಅಳಿಯನಿಗೆ ಪುನರ್ಜನ್ಮ ಅನ್ನೋದನ್ನ ಅಂದರೆ ಪುನರ್ಜೀವ ಅನ್ನೋದನ್ನ ಕೊಡ್ತಾರೆ ಅನ್ನೋದು ಒಂದು ವ್ರತಕಥೆನೇ ಇದೆ. ಅಂದರೆ ನೀವು ಯಾವುದೇ ಒಂದು ಹಬ್ಬ ಹರಿದಿನ ಆಚಾರ ವಿಚಾರಗಳಿಗೆ ಈ ಸೂತಕ ಅನ್ನೋದು ಅಡ್ಡಿ ಬಂದರೂ ಏಕಾದಶಿ ಅನ್ನೋ ಒಂದು ವ್ರತಾಚರಣೆಗೆ ಒಂದು ಸತ್ತಂತಹ ಸೂತಕ ಕೂಡ ಅಡ್ಡಿ ಬರಲ್ಲ. ಸತ್ತಂತಹ ಸೂತಕ ಇದ್ರೂ ಕೂಡ ಏಕಾದಶಿ ವ್ರತಾಚರಣೆಗಳನ್ನ ಆಚರಣೆ ಮಾಡಿ ಭಗವಂತನ ಪ್ರೀತಿ ಭಗವಂತನ ಆಶೀರ್ವಾದ ಅನುಗ್ರಹನ ಪಡ್ಕೊಂಡಿದ್ದಾರೆ ಅಂತ ಪುರಾಣಗಳಲ್ಲಿ ತಿಳಿಸುತ್ತೆ. ಮತ್ತೆ ವ್ರತಕಥೆಗಳಲ್ಲೂ ಕೂಡ ಏಕಾದಶಿ ವ್ರತಕಥೆಗಳಲ್ಲೂ ಕೂಡ ತಿಳಿಸಿದ್ದಾರೆ. ಆ ಕಾರಣಕ್ಕೆ ಯಾವುದೇ ಒಂದು ಸೂತಕಗಳು ಬಂದರೂ ಕೂಡ ನೀವು ಅದನ್ನ ಅಡ್ಡಿ ಅಂತ ಅಂದ್ಕೊಳ್ಳದೆ ಅದನ್ನು ಲೆಕ್ಕಕ್ಕೆ ತಗೊಳ್ಳದೆ ಏಕಾದಶಿಗೆ ಸತ್ತ ಸೂತಕ ಕೂಡ ಅಡ್ಡಿ ಬರಲ್ಲ ಅಂತ ಹೇಳಿ ನೀವು ಏಕಾದಶಿ ವ್ರತಾಚರಣೆಗಳನ್ನ ಆಚರಣೆ ಮಾಡ್ಬೋದು. ಇನ್ನು ಪೀರಿಯಡ್ಸ್ ಆಗಿರುವಂತಹ ಹೆಣ್ಮಕ್ಳು ಯಾಕೆ ಆಚರಣೆ ಮಾಡಬಾರ್ದು ಅಂದರೆ, ನಾವು ಪೀರಿಯಡ್ಸ್ ಆದಾಗ ದೇವ್ರ ಮನೆಗೆ ಹೋಗಲ್ಲ, ಸೊ ಯಾವುದೇ ಪೂಜೆ ಪುನಸ್ಕಾರ ಅವತ್ತು ಮಾಡೋಕ್ಕಾಗಲ್ಲ. ಆದರೆ ಹೊರಗಡೆನೇ ಇದ್ದು ನಾವು ಅನ್ನ ಸೇವನೆ ಮಾಡದೆ ನಾವು ಹಾಲು ಹಣ್ಣು ನೀರು ಎಳ್ನೀರು ಉಪ್ಪಿಟ್ಟು ಸಿಹಿ ಅವಲಕ್ಕಿ ಖಾರ ಅವಲಕ್ಕಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಇರುವಂಥ ಪದಾರ್ಥಗಳನ್ನ ತಿನ್ನೋದ್ರ ಮೂಲಕ ಕೂಡ ಏಕಾದಶಿ ಆಚರಣೆ ಮಾಡ್ಬೋದು. ಕೆಲವರು ಊಟನೂ ಮಾಡದೆ ಮಾಡ್ಬೋದು ಅಂತ ಹೇಳ್ತಾರೆ. ಹೆಣ್ಮಕ್ಳು ಪೀರಿಯಡ್ಸ್ ಆಗಿರೋ ಟೈಮಲ್ಲಿ ಫಿಸಿಕಲಿ ಮೆಂಟಲಿ ವೀಕ್ ಆಗಿರ್ತಾರೆ. ಆ ಸಮಯದಲ್ಲಿ ಏನೂ ಕೂಡ ಸೇವನೆನ ಮಾಡದೆ ಉಪವಾಸ ಮಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಹೇಳಿ ಕೆಲವರು ಪೀರಿಯಡ್ಸ್ ಆದರೂ ಕೂಡ ದೇವ್ರ ಮನೆಗೆಲ್ಲ 5 days ಆಗೋವರೆಗೂ ಹೋಗೋ ಆಗಿರಲ್ಲ. ಮಧ್ಯದಲ್ಲಿ ಏಕಾದಶಿ ಬಂದಾಗ ಹಾಲು ಹಣ್ಣು ಎಳ್ನೀರು ಈ ರೀತಿ ಸೇವನೆಯನ್ನು ಮಾಡಿಕೊಂಡು ಏಕಾದಶಿ ದಿನ ಅನ್ನನ ತಿಂದ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಬಳಸಿದ ಹಾಗೆ ಅವರ ಒಂದು ಸಾಧ್ಯ ಆದಷ್ಟು ಅವ್ರ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಿಷ್ಠೆಯಿಂದ ಭಗವಂತನಿಂದ ದೂರ ಇದ್ದು ಒಂದು ಏಕಾದಶಿ ಆಚರಣೆನ ಮಾಡ್ತಾರೆ. ತುಂಬಾ ಒಳ್ಳೆ ಕಮೆಂಟ್ ಮಾಡಿದ್ದೀರಾ. ಈ ರೀತಿ ಕೆಲವರಲ್ಲಿ ಡೌಟ್ಸ್ ಇರುತ್ತೆ. ಇವಾಗ ನಮ್ಮ ಮನೇಲಿ ಯಾರೋ ಒಬ್ಬರು ತೀರೋಗಿದ್ದಾರೆ, 1 ವರ್ಷದವರೆಗೂ ನಾವು ಸೂತಕ ಬಂದಿದೆಯಲ್ಲ ಏನೊಂದು ಮಾಡಬಾರ್ದು ಅಂತ ಅಂದ್ಕೊಂಡಿರೋರಿಗೆ ಖಂಡಿತ ಆ ರೀತಿ ಸೂತಕ ಅನ್ನೋದು ಏಕಾದಶಿ ಆಚರಣೆಗೆ ಬರಲ್ಲ. ಇನ್ನು ಬೇರೆ ಎಲ್ಲ ರೀತಿಲೂ ಕೂಡ ತಮ್ಮ ವೈರಾಗ್ಯದ ಸಮಯನ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ತುಂಬಾ ಕಟ್ಟುನಿಟ್ಟಾಗಿ ಸತ್ತವ್ರಿಗೋಸ್ಕರ ಸಂತಾಪನ 1 ವರ್ಷದವರೆಗೂ ಸೂಚಿಸ್ತಾರೆ. ಅಂತಹ ಸಮಯಗಳಲ್ಲಿ ಹಬ್ಬ ಹರಿದಿನ ಅಥವಾ ಹೊಸ ಬಟ್ಟೆಗಳನ್ನ ತೊಟ್ಕೊಳ್ಳೋದು ಆಚೆ ಓಡಾಡೋದು ಆ ರೀತಿ ಏನೂ ಕೂಡ ಮಾಡದೆ 1 ವರ್ಷ ಪೂರ್ತಿ ತಮ್ಮನ್ನು ಅಗಲಿದಂತಹ ವ್ಯಕ್ತಿಗಳಿಗೆ ಗೌರವನ ಸಲ್ಲಿಸೋದ್ರ ಮೂಲಕ ತಮ್ಮ ಸಂತಾಪನ ವ್ಯಕ್ತಪಡಿಸ್ತಾರೆ.
ಇದ್ರ ನಡುವೆ ವರ್ಷದಲ್ಲಿ ಬರುವಂತಹ ಪ್ರತಿಯೊಂದು ಏಕಾದಶಿಗಳನ್ನು ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಮನಸ್ಸಲ್ಲೇ ಪೂಜೆ ಮಾಡ್ತಾ ಪ್ರತಿಯೊಂದು ಏಕಾದಶಿಗಳನ್ನು ಆಚರಣೆ ಮಾಡಿ ಭಗವಂತನ ಅನುಗ್ರಹ ಆಶೀರ್ವಾದನ ಕೆಲವರು ಪಡ್ಕೊಳ್ತಿದ್ದಾರೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಾಳೆ ಬರ್ತಿರುವಂತಹ ನಿರ್ಜಲವಾದ ಏಕಾದಶಿನ ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಆಗಲಿ ಅಥವಾ ಬೇರೆ ಯಾವುದೇ ಕಾರಣಾಂತರಗಳಿಂದ ಆಚರಣೆ ಮಾಡೋದಕ್ಕೆ ಆಗದೆ ಬೇಸರ ಪಟ್ಕೊಂಡಿರ್ತೀರೋ ಅಂಥವ್ರಿಗೆ ಇದೊಂದು ಒಳ್ಳೆ ಅವಕಾಶ ಅಂತ ಮತ್ತೊಮ್ಮೆ ಹೇಳ್ತಾ, ನಿರ್ಜಲ ಏಕಾದಶಿನ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆಚರಣೆ ಮಾಡಿ ಭಗವಂತನ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳಿ. ಎಲ್ಲರಿಗೂ ನಮ್ಮ ರಾಘವೇಂದ್ರ ಸ್ವಾಮಿಯವರು ಒಳ್ಳೇದು ಮಾಡಲಿ ಅಂತ ಯಾರ ಹತ್ರ ಬೇಡ್ಕೊಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು.